इस कांपिल्य नगरी में गुप्त पाटधारी पांडवों ने ब्राह्मणों के रूप में लंबे समय तक वास किया था। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆ ಕಾಂಪಿಲ್ಯ ನಗರಿಯಲ್ಲಿ ಆ ಪಾಂಡವರು ಗುಪ್ತ ರೂಪದಲ್ಲಿರುವಂಥ ಪಾಂಡವರು ಯಾರಿದ್ರು, ಅವರು ಅಲ್ಲಿ ಗುಪ್ತ ರೂಪದಲ್ಲಿ ಇದ್ದರು, ವಾಸ ಮಾಡಿದರು, ಜಾಸ್ತಿ ಸಮಯದವರೆಗೂ ಇದ್ದರು ಅಲ್ಲಿ ಕಂಪಿಲ್ ನಗರಿಯಲ್ಲಿ. वो कपिल मुनि सबसे बड़ा व्याख्याता है शास्त्रों का. ಆ ಕಪಿಲ್ ಮುನಿ ಶಾಸ್ತ್ರಗಳ ವ್ಯಾಖ್ಯೆ ಮಾಡೋದ್ರಲ್ಲಿ ತುಂಬ ದೊಡ್ಡವನಾಗಿದ್ದ. मुनि माने मनन चिंतन मंथन करके व्याख्याता. ಮುನಿ ಅಂದರೆ ಮನನ ಚಿಂತನೆ ಮಂಥನೆಯನ್ನು ಮಾಡಿಬಿಟ್ಟು ಯಾರು ಅದರ ಕ್ಲಾರಿಫಿಕೇಶನ್ ಕೊಡ್ತಾರೆ ಅವರು. सुनी सुनाई बात के आधार पर व्याख्याता नहीं. ಅವರು ಹೇಳಿ ಕೇಳಿದಂಥ ಮಾತಿನ ಮೇಲೆ ಕ್ಲಾರಿಫಿಕೇಶನ್ ಕೊಡುವಂಥವ್ರಲ್ಲ. कैसे? स्वयं मनन चिंतन मंथन करके फिर व्याख्या करता है. ಯಾವ ರೀತಿ ಸ್ವಯಂ ಮನನ ಚಿಂತನ ಮಂಥನೆಯನ್ನು ಮಾಡಿಬಿಟ್ಟು ಮತ್ತೆ ಅದರ ವ್ಯಾಖ್ಯೆ ಮಾಡ್ತಾರೆ. जो कहावत है कि चबाएंगे गाय की तरह जुगाली करेंगे तो रस बनेगा, खून बनेगा. ಅದಕ್ಕೆ ಹೇಳಲಾಗುತ್ತೆ ಅಲ್ವಾ, ಹಸುವಿನ ಥರ ಅಗಿತಾರೆ, ಮೇಲ್ಗೆ ಹಾಕ್ತಾರೆ, ಆವಾಗ ಅದರಿಂದ ರಕ್ತ ತಯಾರಾಗುತ್ತೆ, ರಸ ತಯಾರಾಗುತ್ತೆ. नहीं तो नहीं बनेगा. ಇಲ್ದಿದ್ರೆ ಆಗೋದೇ ಇಲ್ಲ. तो ये भी ज्ञान गौओं के लिए ज्ञान की घास है. ಮತ್ತು ಇದು ಸಹ ಜ್ಞಾನದ ಹಸುಗಳಿಗೋಸ್ಕರ ಜ್ಞಾನದ ಹುಲ್ಲಾಗಿದೆ. भक्ति मार्ग में गाते भी हैं. ಭಕ್ತಿ ಮಾರ್ಗದಲ್ಲಿ ಹಾಡನ್ನು ಸಹ ಹಾಡ್ತಾರೆ. क्या? ಏನಂತ? घास खाएं गऊ में, दूध पिए ग्वाल, माखन मिश्री सिर्फ मदन गोपाल. अरे क्या! ಹಸುಗಳೆಲ್ಲ ಹುಲ್ಲನ್ನು ತಿಂತಾರೆ, ಗ್ವಾಲರು ಯಾರಿದ್ದಾರೆ ಅವ್ರು ಹಾಲನ್ನು ಕುಡಿತಾರೆ, ಮತ್ತು ಬೆಣ್ಣೆ ಕಲ್ಸಕ್ರೆ ಅದು ಕೇವಲ ಗೋಪಾಲನಿಗೋಸ್ಕರ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ಹಾಡಾಡ್ತಾರೆ. अरे क्या बात बना दी. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಏನು ಮಾತುಗಳನ್ನು ಮಾಡಿಬಿಟ್ಟಿದ್ದಾರೆ. क्या क्या बोला है? गऊ में क्या करें? ಅದಕ್ಕೆ ಬಾಬಾ ಹೇಳ್ತಾರೆ, ಅರೆ ಏನಂತ ಹೇಳಿದರು, ಹಸುಗಳೇನು ಮಾಡಬೇಕು? घास ऐसी ग्लानी क्यों करती भक्ति मार्ग में? ಹಸುಗಳು ಹುಲ್ಲನ್ನು ತಿನ್ನಬೇಕು ಅಂತ ಈ ಥರ ನಿಂದನೆಯನ್ನು ಯಾಕೆ ಮಾಡಿಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ? है गऊ में बेचारी घास क्यों खाएं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪಾಪ ಹಸುಗಳು ಹುಲ್ಲನ್ನು ಯಾಕೆ ತಿನ್ನಬೇಕು? है अरे और जानवरों के बीच में गौ ज्यादा सीधी सादी होती है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬೇರೆ ಪ್ರಾಣಿಗಳ ಮಧ್ಯದಲ್ಲಿ ಹಸು ತುಂಬ ಜಾಸ್ತಿ ಸರಳವಾಗಿರುವಂಥ ಸರಳವಾಗಿರುವಂಥ ಸ್ವಭಾವವುಳ್ಳುವಂಥ ಹಸು ಆಗಿರುತ್ತೆ, ಪ್ರಾಣಿ ಆಗಿರುತ್ತೆ ಅದು. चंचल प्रकृति की भारतीय गौएं गाई गई हैं. ಅಥವಾ ಭಾರತೀಯ ಹಸುಗಳು ಚಂಚಲ ಪ್ರವೃತ್ತಿ ಉಳ್ಳುವಂಥದ್ದು ಅಂತ ಗಾಯನ ಇದ್ದಾನ. सीधी सादी ತುಂಬ ಸರಳ ಸ್ವಭಾವ ಉಳ್ಳುವಂಥದ್ದೇ ಆಗಿರುತ್ತೆ. वो घास क्यों खाएं? ಮತ್ತು ಅವ್ರು ಹುಲ್ಲನ್ನು ಯಾಕೆ ತಿನ್ನಬೇಕು? और ग्वाल बाल दूध क्यों पिए? ಮತ್ತು ಈ ಗ್ವಾಲಬಾಲರು ಯಾರು ಇದ್ದಾರೆ ಅವ್ರ ಹಾಲನ್ನು ಯಾಕೆ ಕುಡಿತಾರೆ? अरे कोई कारण है कि बिना कारण? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಏನಾದರೂ ಕಾರಣ ಇದೆನಾ ಅಥವಾ ಏನು ಕಾರಣ ಇಲ್ಲದೇನೆ ಆ ಥರನಾ? अरे अभी अभी बताया भी क्या जो है जानना घास खाती है और जुगाली करती है. ಅದಕ್ಕೆ ಬಾಬಾ ಹೇಳ್ತಾರೆ, ಇವಾಗ ಹೇಳಿದ್ರು, ಏನಂತ ಹೇಳಿದ್ರು ಅಂತ. तो जुगाली करती है. ಬಾಬಾ ಯಾರೋ ಅಂದರು, ಹಸುಗಳು ಹುಲ್ಲನ್ನು ತಿನ್ನುತ್ತೆ ಮತ್ತು ಅದನ್ನು ಮೇಲ್ಕೆ ಹಾಕುತ್ತೆ ಅಂತ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಅಚ್ಚ ಮತ್ತು ಹಸುಗಳು ಇಲ್ಲಿ ಮೇಲ್ಕೆ ಹಾಕ್ತಾ ಇದ್ದಾರಾ? सारा दिन ज्ञान का मनन चिंतन मंथन करती है. ಇಡೀ ದಿನ ಜ್ಞಾನದ ಮನನ ಚಿಂತನೆ ಮಂಥನೆಯನ್ನು ಮಾಡ್ತಾರಾ? कि दैया छिनरिया में ही सारा टाइम चला जाता है. ಅಥವಾ ಇಡೀ ದಿನ ಗಲಾಟೆ ಮಾಡೋದ್ರಲ್ಲೇ ಎಲ್ಲ ಅಲ್ಲಿ ಇಲ್ಲಿ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಆಗೋಗ್ಬಿಡತ್ತಾ? और
दूध पिए ग्वाल। ಮತ್ತು ಗ್ವಾಲ ಬಾಲರು ಯಾರಿದ್ದಾರೆ ಅವ್ರು ಹಾಲು ಕುಡಿತಾರೆ. जो ग्वाल बाल हैं वो दूध पीते हैं। ऐसी क्यों पार्शलिटी दिखाई गई है? ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಇಲ್ಲಿ ಗ್ವಾಲ ಬಾಲರು ಯಾರಿದ್ದಾರೆ ಅವ್ರು ಹಾಲು ಕುಡಿತಾರೆ. ಈ ಥರ ಪಾರ್ಸಿಲಿಟಿಯನ್ನು ಯಾಕೆ ತೋರಿಸ್ಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ? भक्ति मार्ग में ये गायन क्यों करते हैं? ಭಕ್ತಿ ಮಾರ್ಗದಲ್ಲಿ ಗಾಯನೆಯನ್ನು ಯಾಕೆ ಮಾಡ್ತಾರೆ? है अरे जो पुरुष हैं वो बाहर की दुनिया में रहते हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾರು ಪುರುಷರಾಗಿದ್ದಾರೆ ಅವ್ರು ಹೊರಗಡೆ ಪ್ರಪಂಚದಲ್ಲಿ ಇರ್ತಾರ कि चार दीवारी के अंदर रहते हैं ಅಥವಾ 4 ಗೋಡೆಗಳ ಒಳಗಡೆನೆ ಇರ್ತಾರ. और भारत की कन्याएं माताएं ಮತ್ತೆ ಭಾರತದಲ್ಲಿರೋ ಕನ್ಯೆ ಮಾತೆಯರು हैं चार दीवारी में रहती हैं। 4 ಗೋಡೆ ಮಧ್ಯದಲ್ಲೇ ಇರ್ತಾರೆ ಭಾರತದ ಕನ್ಯೆ ಮಾತೆಯರು. आज की दूषित वातावरण में घूमना फिरना पसंद नहीं करती। ಇವಾಗಿನ ದೂಷಿತ ವಾತಾವರಣದಲ್ಲಿ ತಿರುಗಾಡೋದು ಅದೆಲ್ಲ ಅವ್ರು ಇಷ್ಟನೇ ಪಡೋದಿಲ್ಲ. तो ज्यादा विशाल बुद्धि कौन बनेगा? ಮತ್ತೆ ಜಾಸ್ತಿ ವಿಶಾಲ ಬುದ್ಧಿ ಉಳ್ಳುವಂಥವ್ರು ಯಾರು ಆಗ್ತಾರೆ? है? अरे कुएं में रहने वाला मेढक ज्यादा विशाल बुद्धि हुआ ಅದಕ್ಕೆ ಬಾಬಾ ಹೇಳ್ತಾರೆ ಬಾವಿಯಲ್ಲಿರುವಂಥ ಕಪ್ಪೆ ಜಾಸ್ತಿ ವಿಶಾಲ ಬುದ್ಧಿ ಆಗಿರುತ್ತಾ या उसके मुकाबले तालाब में सरोवर में रहने वाला ज्यादा विशाल बुद्धि हुआ? ಅಥವಾ ಅದರ ಹೋಲಿಕೆಯಲ್ಲಿ ಕೆರೆಯಲ್ಲಿ ನದಿಯಲ್ಲಿ ಇರುವಂಥ ಕಪ್ಪೆಗಳು ಜಾಸ್ತಿ ವಿಶಾಲ ಬುದ್ಧಿ ಆಗಿರುತ್ತಾ? तालाब में रहने वाला, कुएं में रहने वाला नहीं ಬಾವಿಯಲ್ಲಿರೋದಲ್ಲ ಅಲ್ವಾ, ಕೆರೆಯಲ್ಲಿರೋದಲ್ವಾ? है? अरे अंदर रहने वाला कुआं का दायरा लंबा चौड़ा है या ज्ञान सरोवर का दायरा लंबा चौड़ा है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಬಾವಿಯ ಉದ್ದ ಅಗಲ ಏನಿದೆ ಆಳ ಏನಿದೆ ಅದು ಜಾಸ್ತಿ ಇರುತ್ತಾ ಅಥವಾ ಸರೋವರ ಏನಿದೆ ಕೆರೆ ನದಿಗಳು ಅದರದ್ದು ಜಾಸ್ತಿ ಅಗಲ ಉದ್ದ ಇರುತ್ತಾ? तो बताया चार दीवार में रहने वाली जो गौएं हैं ಅದಕ್ಕೋಸ್ಕರ ಹೇಳಿದ್ರು 4 ಗೋಡೆಗಳ ಮಧ್ಯದಲ್ಲಿರುವಂಥ ಹಸುಗಳು ಯಾರೇ ಇದ್ದಾರೆ वो गौएं कितने जन्म हो गए कि उनको चार दीवारी में ही रहना पड़ रहा है। ಅಂದರೆ ಎಷ್ಟೊಂದು ಜನ್ಮಗಳಾಗೋಯ್ತು ಆದರೂ ಸಹ ಹಸುಗಳಿಗೆ 4 ಗೋಡೆ ಮಧ್ಯದಲ್ಲೇ ಇರ್ತಾ ಬಂದಿದ್ದಾರೆ, ಅವರು ಇರಬೇಕಾಗ್ತಾ ಇದೆ. क्या घर के मुखिया उन्हें बाहर नहीं निकलने देते? ಮನೆಯಲ್ಲಿರೋ ಮುಖ್ಯ ಯಾರಿದ್ದಾರೆ ಹೆಡ್ ಅವ್ರನ್ನ ಮನೆಯಿಂದ ಆಚೆನೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ये तो बाप है, बेहद का बाप, ಇವರಂತೂ ಬೇಹದ್ದಿನ ತಂದೆ ಆಗಿದ್ದಾರೆ. जो कन्याओं माताओं को इस योग्य बनाता है। ಅವರು ಕನ್ಯೆ ಮಾತೆಯರನ್ನ ಈ ತರ ಯೋಗ್ಯರನ್ನಾಗಿ ಮಾಡ್ತಾರೆ. कि सिर्फ घर की लौकिक परिवार की चार दीवारी में नहीं रहना है, ಅಂದ್ರೆ ಕೇವಲ ಮನೆಯ 4 ಗೋಡೆ ಮಧ್ಯದಲ್ಲಿ ಇರಬಾರ್ದು, वहां से निकलकर बाहर की दुनिया में विचरण करना है। ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟು ಹೊರಗಡೆ ಪ್ರಪಂಚದಲ್ಲಿ ವಿಚರಣೆ ಮಾಡಬೇಕಾಗಿದೆ. यहाँ तक बताया एक एक कन्या माता, एक एक ब्रह्मा कुमारी, ಇಲ್ಲಿವರೆಗೂ ಸಹ ಹೇಳಿದ್ದಾರೆ ಒಬ್ಬೊಬ್ರು ಕನ್ಯೆ ಮಾತೆಯರು, ಒಬ್ಬೊಬ್ರು ಬ್ರಹ್ಮಕುಮಾರ್ ಕುಮಾರಿಯರು 10-10, 20-20 सेंटर भी संभाले। 10-20 ಸೆಂಟರ್ಗಳನ್ನು ಸಹ ಸಂಭಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. तो कुएं का मेढक बन के रहेगी या ज्यादा अनुभवी बनेगी? ಮತ್ತೆ ಆ ಥರ ಇದ್ರೆ ಅವರು ಬಾವಿಯ ಕಪ್ಪೆಗಳಾಗೇ ಇರ್ತಾರ ಅಥವಾ ಜಾಸ್ತಿ ಅನುಭವಿಗಳಾಗ್ತಾರ? है ज्यादा अनुभवी बनेगी, ಜಾಸ್ತಿ ಅನುಭವಿಗಳೇ ಆಗ್ತಾರೆ. लेकिन हर देह अभिमान, बाप कहते हैं मेरे बीज रूप आत्माएं हैं, ಆದರೆ ತಂದೆ ಹೇಳ್ತಾರೆ ಇಷ್ಟೊಂದು ದೇಹಾಭಿಮಾನ ಇದೆ, ನನ್ನ ಬೀಜರೂಪ ಆತ್ಮಗಳೇ ಸಹ रुद्राक्ष के मण के ರುದ್ರಾಕ್ಷದ ಮಣಿಗಳಾಗಿದ್ದಾರೆ. ऐसे बीज जिनकी अक्ष माने आंखों से ಆ ಥರ ಬೀಜಗಳು, ಅಕ್ಷ ಅಂದರೆ ಆಂಖೆ ಅಂದರೆ ಕಣ್ಣುಗಳು, मैं सारे संसार को देखता हूँ। ಅವ್ರ ಕಣ್ಣುಗಳ ಮುಖಾಂತರ ನಾನು ಇಡೀ ಪ್ರಪಂಚವನ್ನು ನೋಡ್ತೀನಿ.
जिसको आंखें नहीं है वो। ಅಂದರೆ ಯಾರಿಗೆ ಕಣ್ಣುಗಳಿಲ್ವೋ ಅವರು ಇವ್ರ ಮುಖಾಂತರ ನೋಡ್ತಾರೆ. लेकिन जब तक पुरुषार्थ संपूर्ण नहीं हुआ है, ಆದರೆ ಎಲ್ಲಿವರೆಗೂ ಪುರುಷಾರ್ಥ ಸಂಪೂರ್ಣ ಆಗಿಲ್ಲ तब तक उनका गायन नहीं होता है ಅಲ್ಲಿವರೆಗೂ ಮತ್ತೆ ಅವ್ರದ್ದು ಗಾಯನನೇ ಆಗಲ್ಲ. संसार में। ಪ್ರಪಂಚದಲ್ಲಿ ಅವ್ರ ಗಾಯನನೇ ಆಗಲ್ಲ. कोई उन्हें मान्यता नहीं देता है, ಅವರಿಗೆ ಯಾರು ಮಾನ್ಯತೆನೇ ಕೊಡಲ್ಲ. न भगवान की ह्यूमन गौओं की मान्यता देता है, ಅಂದರೆ ಭಗವಂತನ ಹ್ಯೂಮನ್ ಹಸುಗಳು ಯಾರಿದ್ದಾರೆ ಅವ್ರದ್ದು ಮಾನ್ಯತೆಯನ್ನು ಕೊಡಲ್ಲ. न गोपों की मान्यता देता है। ಮತ್ತೆ ಗೋಪರಿಗೂ ಸಹ ಮಾನ್ಯತೆಯನ್ನು ಕೊಡಲ್ಲ. जो भी चित्र बनाए जाते हैं ಏನೇ ಚಿತ್ರಗಳನ್ನು ಮಾಡಲಾಗುತ್ತೆ वो संपूर्णता के चित्र बनते हैं ಅದು ಸಂಪೂರ್ಣತೆಯ ಚಿತ್ರ ಆಗುತ್ತಾ या अधूरे पुरुषार्थ के चित्र बनते हैं? ಅಥವಾ ಯಾರು ಅರ್ಧಂಬರ್ಧ ಪುರುಷಾರ್ಥಿಗಳಾಗಿರ್ತಾರೆ ಅವ್ರ ಚಿತ್ರ ಆಗುತ್ತಾ? संपूर्णता के बनते हैं। ಸಂಪೂರ್ಣತೆಯ ಚಿತ್ರ ಆಗುತ್ತೆ. अभी वो पुरुषार्थ नहीं हो पा रहा है। ಇವಾಗ ಪುರುಷಾರ್ಥ ಆಗ್ತಾ ಇಲ್ಲ. ಇನ್ನು कौन सा पुरुषार्थ? ಯಾವ ಪುರುಷಾರ್ಥ ಆಗ್ತಾ ಇಲ್ಲ? ये सब कुछ तेरा कुछ नहीं मेरा। ಏನಂತ ಹೇಳ್ತಾ ಇದ್ದಾರೆ ಬಾಬಾ? ಎಲ್ಲ ನಿಮ್ದು, ನಂದೇನು ಇಲ್ಲ ಅಂತ. ये तन भी तेरा। ಈ ಶರೀರನೂ ನಿಮ್ದಾಗಿದೆ. क्या परिवार का पिता है तो पिता के जो भी बीवी वाले बच्चे हैं ಪರಿವಾರದಲ್ಲಿ ತಂದೆ ಇದ್ರೆ ತಂದೆಗೆ ಯಾರೇ ಹೆಂಡತಿ ಮಕ್ಕಳು ಇರ್ತಾರೆ, वो पिता का तन है या नहीं है? हैं? ಅವರು ತಂದೆಯ ಶರೀರ ಆಗಿದಾರೋ ಇಲ್ವೋ? ಆಗಿದ್ದಾರೆ. तो तन भी तेरा, ಮತ್ತೆ ಆ ಶರೀರನೂ ನಿಮ್ದಾಗಿದೆ, मन भी तेरा, ಆ ಮನಸ್ಸು ನಿಮ್ದೇ ಆಗಿದೆ. और जीवन में जो भी धन डटपुंजिया कमाया वो भी तेरा। ಮತ್ತೆ ಜೀವನದಲ್ಲಿ ಏನೇ ಧನ ಸಂಪತ್ತಿಯನ್ನು ಸಂಪಾದನೆ ಮಾಡಿರ್ತೀವೋ ಅದು ಸಹ ನಿಮ್ಮದೇ ಆಗಿದೆ. देह के संबंधी भी तेरे। ದೇಹದ ಸಂಬಂಧಿಗಳು ಸಹ ನಿಮ್ಮವರೇ ಆಗಿದ್ದಾರೆ. इस जीवन में जो आत्माएं संपर्क में आई ಈ ಜೀವನದಲ್ಲಿ ಯಾವ ಆತ್ಮಗಳು ಸಂಪರ್ಕದಲ್ಲಿ ಬರ್ತಾರೆ उन संपर्कियों की ताकत भी तेरे लिए। ಆ ಸಂಪರ್ಕಿಗಳ ಶಕ್ತಿನೂ ಸಹ ನಿಮಗೋಸ್ಕರನೇ ಆಗಿದೆ. कुछ नहीं मेरा, ನಂದಂತೂ ಏನು ಇಲ್ವೇ ಇಲ್ಲ. मुझे अपने में कोई शक्ति नहीं लगानी, ನನಗೆ ನಮ್ಮಲ್ಲಿ ಯಾವುದೇ ಶಕ್ತಿಯನ್ನು ಹಾಕಬಾರ್ದಾಗಿದೆ. क्योंकि बाप ने अंजाम किया है ಏಕೆಂದರೆ ತಂದೆ ಪ್ರತಿಜ್ಞೆಯನ್ನು ಮಾಡಿದ್ದಾರೆ, मेरे सेवादारी बच्चे भूख नहीं मर सकते। ನನ್ನ ಸೇವಾದಾರಿ ಮಕ್ಕಳು ಹಸುವಿನಿಂದ ಸಾಯ್ಲಿಕ್ಕೆ ಸಾಧ್ಯನೇ ಇಲ್ಲ. और पुरुषार्थ करने के लिए क्या चाहिए? ಮತ್ತೆ ಪುರುಷಾರ್ಥ ಮಾಡ್ಲಿಕ್ಕೋಸ್ಕರ ಏನು ಬೇಕಾಗಿದೆ? 2 रोटी 2 टिक्कर चाहिए, ಕೇವಲ 2 ರೊಟ್ಟಿ ಬೇಕು. नमक डाल करके चाहिए। ಉಪ್ಪು ಹಾಕ್ಬಿಟ್ಟಾದ್ರೂ ಪರವಾಗಿಲ್ಲ, ಅದು ಅಷ್ಟು ತಿಂದ್ರೂ ಸಾಕಾಗುತ್ತೆ. जिंदा रहेगा, पुरुषार्थ करेगा या मर जाएगा? ಆ ಥರ ತಿಂದ್ರೂ ಸಹ ಬದುಕಿರ್ತಾರ, ಪುರುಷಾರ್ಥ ಮಾಡ್ಬೋದಾಗಿದೆನಾ ಅಥವಾ ಸತ್ತೋಗ್ಬಿಡ್ತಾರ? है जिंदा रहेगा। ಆ ಥರ ತಿಂದೂ ಬದುಕಿರ್ಬೋದಾಗಿದೆ. फिर 80 साल के बाद रिजल्ट क्या आ रहा है? ಮತ್ತೆ 80 ವರ್ಷಗಳ ನಂತರ ರಿಸಲ್ಟ್ ಏನು ಬರ್ತಾ ಇದೆ? है क्या रिजल्ट आ रहा है? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಏನು ರಿಸಲ್ಟ್ ಬರ್ತಾ ಇದೆ? ज्यादा खाते नहीं। चलो घर गृहस्थ में रहने वालों की बात छोड़ दो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹೋಗ್ಲಿ ಬಿಡಿ, ಮನೆ ಮಟ್ಟದಲ್ಲಿ ಗೃಹಸ್ಥದಲ್ಲಿರುವಂಥವ್ರ ಮಾತನ್ನ ಬಿಟ್ಬಿಡಿ. जो सरेंडर्ड हैंड्स हैं, ಯಾರು ಸರೆಂಡರ್ಡ್ ಹ್ಯಾಂಡ್ಸ್ ಆಗಿದ್ದಾರೆ, कहते हम समर्पण हुए हैं, सम माने संपूर्ण, ಹೇಳ್ತಾರೆ ನಾವು ಸಮರ್ಪಿತರಾಗಿದ್ದೀವಿ. अर्पण माने अर्पण, संपूर्ण अर्पण माने ಸಮರ್ಪಣ ಅಂದರೆ ಸಂಪೂರ್ಣ ಅರ್ಪಣೆ ಆಗಿದ್ದೀವಿ, ಸಮರ್ಪಣೆ ಆಗಿದ್ದೀವಿ. ये तन भी सारा तन तेरा।
ಸಮರ್ಪಣೆ ಅಂದರೆ ಈ ಶರೀರ ಏನಿದೆ ಪೂರ್ತಿ ಶರೀರ ಎಲ್ಲ ನಿಮ್ಮದೇ ಆಗಿದೆ. जो भगवान बाप ब्रह्म वाक्य में बोलते हैं, ಆ ಮಾತನ್ನು ಭಗವಂತ ತಂದೆ ಬ್ರಹ್ಮವಾಕ್ಯಗಳಲ್ಲಿ ಹೇಳ್ತಾರೆ. तन भी पूरा अर्पण करना पड़े. ಈ ಶರೀರನೂ ಸಹ ಪೂರ್ತಿ ಅರ್ಪಣೆಯನ್ನು ಮಾಡಬೇಕಾಗಿದೆ. ऐसे नहीं हाथ अर्पण कर दिए, पांव अर्पण कर दिए, ಆ ಥರ ಎಲ್ಲ ಕೈ ಅರ್ಪಣೆ ಮಾಡಿಬಿಟ್ಟಿದ್ದೀವಿ, ಕಾಲು ಅರ್ಪಣೆ ಮಾಡಿಬಿಟ್ಟಿದ್ದೀವಿ, कान अर्पण कर दिए. ಅಥವಾ ಕಿವಿಯನ್ನು ಅರ್ಪಣೆ ಮಾಡಿಬಿಟ್ಟಿದ್ದೀವಿ. नहीं, तन भी पूरा अर्पण माने ಆ ಥರ ಅಲ್ಲ, ಪೂರ್ತಿ ಶರೀರವನ್ನು ಪೂರ್ತಿ ಅರ್ಪಣೆ ಮಾಡಬೇಕಾಗಿದೆ. कोई अंग ऐसा न रहे जो ईश्वर के प्रति यज्ञ कुंड के प्रति अर्पण में न हो. ಅಂದರೆ ಯಾವುದೇ ಅಂಗಗಳು ಸಹ ಯಾವುದೇ ಇಂದ್ರಿಯಗಳು ಸಹ ಈ ಥರ ಇರಬಾರ್ದು, ಯಾವುದು ಈಶ್ವರಿ ಸೇವೆಗೋಸ್ಕರ ಯಜ್ಞಕ್ಕೋಸ್ಕರ ಅರ್ಪಣೆ ಆಗಿಲ್ಲ ಅನ್ನೋ ಥರ ಇರಬಾರ್ದು. उसको कहेंगे संपूर्ण अरे समर्पण. ಅದಕ್ಕೆ ಹೇಳಲಾಗುತ್ತೆ ಸಂಪೂರ್ಣ ಸಮರ್ಪಣೆ ಅಂತ. तो वाचा है, घड़ी घड़ी चेक करनी है. ಮತ್ತು ವಾಣಿ ಇದೆ, ವಾಣಿನೂ ಸಹ ಸೆಕೆಂಡಿಗೂ ಚೆಕ್ ಮಾಡ್ಕೋಬೇಕಾಗಿದೆ. कहीं आपस में ही तो लेन देन वाचा का नहीं करते रहते हैं. ಎಲ್ಲಾದ್ರೂ ನಾವು ಪರಸ್ಪರದಲ್ಲೇ ವಾಣಿಯನ್ನು ಕೊಡೋದು ತಗೊಳ್ಳೋದು ಮಾಡೋದಿಲ್ಲ ತಾನೇ. रज रज के बातें करेंगे, बाबा को नहीं बताना. ಪರಸ್ಪರದಲ್ಲಿ ತುಂಬ ಪ್ರೀತಿಯಿಂದ ಗುಟ್ಟಾಗಿ ಮಾತಾಡ್ಕೊತಾರೆ, ಬಾಬನ್ಗೆ ಹೇಳ್ಬೇಡಿ ಅಂತಾರೆ. क्या कैसे दिल की बातें करेंगे? ಯಾವ ಥರ ಹೃದಯದ ಮಾತುಗಳನ್ನು ಮಾತಾಡ್ತಾರೆ? दिल की बातें करने के लिए भांति भांति के दिलावर बना लेती है. ಹೃದಯದ ಮಾತುಗಳನ್ನು ಮಾತಾಡ್ಲಿಕ್ಕೋಸ್ಕರ ಅನೇಕ ಪ್ರಕಾರದ ದಿಲಾವರ್ ಅಂದರೆ ಪ್ರಿಯತಮೆಯರನ್ನು ಮಾಡ್ಕೊಂಡ್ಬಿಡ್ತಾರೆ. और उनसे गुपचुप बातें करते. दूसरा आ जाएगा चुप. ಮತ್ತು ಅವ್ರ ಜೊತೆ ಗುಪ್ಚು ಸೈಲೆಂಟ್ ಮಾತಾಡ್ತಾ ಇರ್ತಾರೆ ಸುಮ್ಮನೆ. ಬೇರೆ ಯಾರಾದರೂ ಬಂದುಬಿಟ್ರೆ ಸೈಲೆಂಟ್ ಆಗೋಗ್ಬಿಡ್ತಾರೆ. तो ऐसों के एक के प्रति समर्पण कहेंगे. ಮತ್ತು ಅಂಥವರಿಗೆ ಒಬ್ಬರ ಪ್ರತಿ ಸಮರ್ಪಿತರಾಗಿದ್ದಾರೆ ಅಂತ ಹೇಳಲಾಗುತ್ತಾ? कहेंगे ಹೇಳಲಾಗುತ್ತಾ? नहीं कहेंगे. ಇಲ್ಲ, ಹೇಳಲಿಕ್ಕಾಗಲ್ಲ. ऐसी ढेर बातें हैं ಆ ಥರ ತುಂಬ ಮಾತುಗಳಿದೆ जिनके आधार पर कोई भी समर्पण साबित नहीं होता. ಅದರ ಆಧಾರದಿಂದ ಯಾವುದೇ ಸಮರ್ಪಣೆ ಸಿದ್ಧನೇ ಆಗೋದಿಲ್ಲ. एडवांस ज्ञान में भी समर्पण साबित नहीं हो रहा. ಅಡ್ವಾನ್ಸ್ ಜ್ಞಾನದಲ್ಲೂ ಸಹ ಸಮರ್ಪಣೆ ಸಿದ್ಧ ಆಗ್ತಾ ಇಲ್ಲ. और बेसिक ज्ञान में भी कोई समर्पण में साबित नहीं होता. ಮತ್ತು ಬೇಸಿಕ್ ಜ್ಞಾನದಲ್ಲೂ ಯಾವುದೇ ಸಮರ್ಪಣೆ ಆಗಿರೋದು ಅನ್ನೋದು ಸಿದ್ಧ ಆಗಲ್ಲ. क्योंकि वो तो बाप को पहचानते ही नहीं. ಏಕೆಂದರೆ ಅವರಂತೂ ತಂದೆಯನ್ನು ಗುರುತಿಸ್ಕೊಂಡೇ ಇಲ್ಲ. पहचानते हैं? ಕೇಳ್ತಾ ಇದ್ದಾರೆ ಬಾಬಾ ಅವ್ರು ಗುರುತಿಸ್ಕೊಂಡಿದ್ದಾರಾ? ಇಲ್ಲ, पहचानते ही नहीं. उनकी बात ही नहीं. ಅವ್ರದಂತೂ ಮಾತೇ ಇಲ್ಲ. तो असल में देखा जाए ಮತ್ತು ವಾಸ್ತವದಲ್ಲಿ ನೋಡಿದರೆ तो चांस किनको है पक्का पक्का भारतवासी बनने का? ಪಕ್ಕ ಭಾರತವಾಸಿಗಳಾಗ್ಲಿಕ್ಕೋಸ್ಕರ ಚಾನ್ಸ್ ಯಾರಿಗಿದೆ ವಾಸ್ತವದಲ್ಲಿ? है? जो एडवांस में चल रहे हैं, ಯಾರು ಅಡ್ವಾನ್ಸ್ನಲ್ಲಿ ನಡೀತಾ ಇದ್ದಾರೆ, एडवांस ज्ञान ले रहे हैं, ಅಡ್ವಾನ್ಸ್ ಜ್ಞಾನವನ್ನು ತಗೊತಾ ಇದ್ದಾರೆ, एडवांस ज्ञान सुनाए रहे हैं, ಅಡ್ವಾನ್ಸ್ ಜ್ಞಾನವನ್ನು ಹೇಳ್ತಾ ಇದ್ದಾರೆ ಬೇರೆಯವ್ರಿಗೂ. बाप सुप्रीम टीचर और सुप्रीम सदगुरु का पाठ ತಂದೆ ಮತ್ತು ಸುಪ್ರೀಂ ಟೀಚರ್, ಸುಪ್ರೀಂ ಸದ್ಗುರುವಿನ ಪಾತ್ರ बुद्धि में समझ भी रहे हैं, ಬುದ್ಧಿಯಿಂದ ತಿಳ್ಕೊಂತಾನೂ ಇದ್ದಾರೆ. लेकिन सुनी सुनाई बातों में आकर के भ्रमित हो जाते. ಆದರೂ ಸಹ ಹೇಳಿ ಕೇಳಿದಂಥ ಮಾತಿನಿಂದ ಬಂದ್ಬಿಟ್ಟು ಭ್ರಮಿತರಾಗೋಗ್ತಾರೆ, ಅವರಿಂದ ಪ್ರಭಾವಿತರಾಗೋಗ್ತಾರೆ. तो अनिश्चय बुद्धि बन जाते. ಆವಾಗ ಮತ್ತೆ ಅನಿಶ್ಚಯ ಬುದ್ಧಿ ಆಗೋಗ್ತಾರೆ. अनिश्चय बुद्धि माने मृत्यु. ಅನಿಶ್ಚಯ ಬುದ್ಧಿ ಅಂದ್ರೇನೆ ಮೃತ್ಯು.
घड़ी घड़ी अनिश्चय बुद्धि, घड़ी घड़ी निश्चय बुद्धि। ಸೆಕೆಂಡ್ ಸೆಕೆಂಡಿಗೂ ಅನಿಶ್ಚಯ ಬುದ್ಧಿ, ಸೆಕೆಂಡ್ ಸೆಕೆಂಡಿಗೂ ನಿಶ್ಚಯ ಬುದ್ಧಿ. तो मृत्युलोक में है या अमरलोक में आ गए? ಮತ್ತೆ ಮೃತ್ಯು ಲೋಕದಲ್ಲಿದ್ದಾರಾ ಅಥವಾ ಅಮರ ಲೋಕದಲ್ಲಿ ಬಂದ್ಬಿಟ್ಟಿದ್ದಾರಾ? मन बुद्धि के जो वाइब्रेशन है संकल्पों के, ಅಂದ್ರೆ ಮನ್ಬುದ್ಧಿಯ ಸಂಕಲ್ಪದ ವೈಬ್ರೇಷನ್ಗಳೇನೇ ಇದೆ, उन संकल्पों के आधार पर, वाइब्रेशन के आधार पर ಮತ್ತೆ ಆ ಸಂಕಲ್ಪಗಳ ಆಧಾರದಿಂದ, ಆ ವೈಬ್ರೇಷನಿನ ಆಧಾರದಿಂದ मृत्युलोक में है या अमरलोक में आ गए, स्वर्ग में आ गए। ಮತ್ತೆ ಆ ವೈಬ್ರೇಷನಿನ ಆಧಾರದಿಂದನೂ ಸಹ ನಾವು ಮೃತ್ಯು ಲೋಕದಲ್ಲಿದ್ದೀವ ಅಥವಾ ಅಮರ ಲೋಕದಲ್ಲಿ, ಸ್ವರ್ಗದ ಲೋಕದಲ್ಲಿ ಬಂದ್ಬಿಟ್ಟಿದೀವ. जहाँ देवताएं मरते नहीं है, ಅಲ್ಲಿ ದೇವತೆಗಳು ಸಾಯೋದಿಲ್ಲ. स्वेच्छा से शरीर छोड़ते हैं। ಅಲ್ಲಿ ಸ್ವೇಚ್ಛೆಯಿಂದ ಶರೀರವನ್ನು ಬಿಡ್ತಾರೆ. तो हम कहाँ के वासी हैं? ಮತ್ತೆ ನಾವು ಎಲ್ಲಿಯ ವಾಸಿಗಳಾಗಿದ್ದೀವಿ? मृत्युलोक के वासी हैं। ನಾವು ಮೃತ್ಯು ಲೋಕದ ವಾಸಿಗಳಾಗಿದ್ದೀವಿ. अमरनाथ बाप को अभी तक भी हमने नहीं पहचाना। ಆ ಅಮರನಾಥ ತಂದೆಯನ್ನು ಇಲ್ಲಿವರೆಗೂ ಸಹ ನಾವು ಗುರುತಿಸ್ಕೊಂಡಿಲ್ಲ. नहीं तो बाप कहते हैं, ಇಲ್ಲಿದ್ರೆ ತಂದೆ ಹೇಳ್ತಾರೆ, मिसाल देते हैं, ಉದಾಹರಣೆಯನ್ನು ಕೊಡ್ತಾರೆ. 1 सेकंड में जीवन मुक्ति 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ, गाई हुई है। 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅಂತ ಗಾಯನ ಇದೆ. इसका मिसाल है ಸೊ ಇದು ಯಾರ ಉದಾಹರಣೆ ಆಗಿದೆ? जनक का मिसाल। ಜನಕ್ಕಿನ ಉದಾಹರಣೆ ಆಗಿದೆ. जन माने जन, का माने करने वाला। ಜ ಅಂದರೆ ಜನ, ಕ ಅಂದರೆ ಮಾಡುವಂಥವ್ರು. जो जन्म का काम कर लेता है, ಯಾರು ಜನ್ಮದ ಕಾರ್ಯವನ್ನು ಮಾಡಿಬಿಡ್ತಾರೆ, माने प्रत्यक्षता रूपी जन्म प्राप्त कर लेता है। ಅಂದರೆ ಪ್ರತ್ಯಕ್ಷ ರೂಪಿ ಜನ್ಮವನ್ನು ಪಡ್ಕೊಂಡ್ಬಿಡ್ತಾರೆ. 1 सेकंड में निश्चय बुद्धि बनता है 1 ಸೆಕೆಂಡ್ನಲ್ಲಿ ನಿಶ್ಚಯ ಬುದ್ಧಿ ಆಗ್ತಾರೆ और जिंदगी का फैसला कर देता है। ಮತ್ತು ತಕ್ಷಣ ಜೀವನದ ನಿರ್ಣಯವನ್ನು ಮಾಡ್ಕೊಂಡ್ಬಿಡ್ತಾರೆ. क्या फैसला? ಏನು ನಿರ್ಣಯವನ್ನು ಮಾಡ್ಕೊಂಡ್ಬಿಡ್ತಾರೆ? मरना तेरी गली में, जीना तेरी गली में। ಸಾಯೋದು ನಿಮ್ಮ ಹತ್ರನೇ, ಅದು ಮತ್ತೆ ಬದುಕೋದು ನಿಮ್ಮ ಹತ್ರನೇ. मृत्यु भी हो जाए तो कौन से रास्ते पर चलते हुए हो जाए? ಒಂದು ವೇಳೆ ಮೃತ್ಯು ಆದ್ರೇನು ಸಹ ಯಾವ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಮೃತ್ಯು ಆಗಬೇಕು? कौन सा रास्ता जो एक सुप्रीम सोल ने दिखाया? ಯಾವ ದಾರಿ ಆಗಿದೆ? ಯಾವ ದಾರಿಯನ್ನು ಒಬ್ಬ ಸುಪ್ರೀಂ ಸೋಲ್ ತಂದೆನೇ ತೋರಿಸಿದ್ದಾರೆ. उसी रास्ते पर चलते चलते मृत्यु भी हो जाए ಆ ದಾರಿಯಲ್ಲಿ ನಡೀತಾ ನಡೀತಾ ಒಂದು ವೇಳೆ ನಮ್ಮದು ಮೃತ್ಯು ಆಗೋಗ್ಬಿಟ್ರೇನೂ ಸಹ तो भी निश्चय बुद्धि बन करके या अनिश्चय बुद्धि बनकर, ಆದರೂ ಸಹ ಒಂದು ವೇಳೆ ಮೃತ್ಯು ಆದ್ರೇನು ಸಹ ಯಾವ ಥರ ಆಗಬೇಕು? ನಿಶ್ಚಯ ಬುದ್ಧಿ ಇದ್ಬಿಟ್ಟು ಆಗಬೇಕಾ ಅಥವಾ ಅನಿಶ್ಚಯ ಬುದ್ಧಿ ಇದ್ಬಿಟ್ಟು ಮೃತ್ಯು ಆಗಬೇಕಾ? निश्चय बुद्धि बन। ನಿಶ್ಚಯ ಬುದ್ಧಿ ಇದ್ಬಿಟ್ಟೆ ಮೃತ್ಯು ಆಗಬೇಕು. जैसे युद्ध में योद्धा युद्ध करते हैं, ಯಾವ ಥರ ಯುದ್ಧದಲ್ಲಿ ಯೋಧ ಇರ್ತಾರೆ, ಅವರು ಯುದ್ಧಗಳನ್ನು ಮಾಡ್ತಾರೆ. उनके अंदर भावना होती है, भावना गीता में भी लिखी हुई है ಮತ್ತು ಅವ್ರ ಮನಸ್ಸಿನಲ್ಲಿ ಭಾವನೆ ಇರುತ್ತೆ. ಆ ಭಾವನೆಯನ್ನು ಗೀತೆಯಲ್ಲೂ ಸಹ ಬರೆದಿದ್ದಾರೆ. ಏನಂತ? कि युद्ध करते करते जो मरेंगे तो कहाँ जाएंगे? हैं? स्वर्ग में। ಯುದ್ಧವನ್ನು ಮಾಡ್ತಾ ಮಾಡ್ತಾ ಯಾರ ಶರೀರವನ್ನು ಬಿಡ್ತಾರೋ ಅವರೆಲ್ಲಿ ಹೋಗ್ತಾರೆ? ಸ್ವರ್ಗದಲ್ಲಿ ಹೋಗ್ತಾರೆ. तो कहाँ की बात है? ಮತ್ತು ಇದು ಎಲ್ಲಿಯ ಮಾತಾಗಿದೆ? अभी ब्राह्मणों की बात है। ಇವಾಗೆ ಬ್ರಾಹ್ಮಣರ ಮಾತಾಗಿದೆ. यज्ञ के आदि में वो आत्मा जिसके लिए ब्रह्मवाक्य बोला गया, ಯಜ್ಞದ ಆದಿಯಲ್ಲಿ ಆ ಆತ್ಮ ಯಾರಿದ್ದಾರೆ ಅವ್ರಿಗೋಸ್ಕರ ಬ್ರಹ್ಮವಾಕ್ಯಗಳಲ್ಲೂ ಸಹ ಹೇಳಿದ್ದಾರೆ. ಏನಂತ? लाश भी गुम कर दी। ಅವ್ರದಂತೂ ಹೆಣನೂ ಸಹ ಕಳೆದ್ಬಿಟ್ಟಿದ್ದಾರೆ.
तो कोई जिंदा जीता जागता था या नहीं था? ಮತ್ತು ಅಲ್ಲಿ ಯಾರಾದರೂ ಬದುಕಿರುವಂಥವ್ರು ಜೀವಿತವಾಗಿರುವಂಥವ್ರು ಇದ್ರಾ ಇಲ್ವೋ? है? था। ಇದ್ದರು. मृत्यु को प्राप्त हुआ। ಮತ್ತು ಅವರು ಸಹ ಮೃತ್ಯುವನ್ನು ಪಡ್ಕೊಂಡ್ಬಿಟ್ರು. लाश गुम करने वालों ने अकाले मौत दी ಮತ್ತು ಹೆಣವನ್ನು ಕಳೆಯುವಂಥವ್ರು ಅವರಿಗೆ ಅಕಾಲೆ ಮೃತ್ಯುವನ್ನು ಕೊಟ್ರ या अपनी मृत्यु मरा? ಅಥವಾ ಅವ್ರು ತಮ್ಮ ಮೃತ್ಯುವಿಂದ ಶರೀರ ಬಿಟ್ರ? अकाले मौत हो गई ಅದು ಸಹ ಆಕಸ್ಮಿಕ ಮೃತ್ಯು ಆಗೋಯ್ತು. तो भूत प्रेत बनना चाहिए। ಮತ್ತು ಭೂತ ಪ್ರೇತಗಳಾಗಬೇಕಾಗಿದೆ. है? हाँ, भाव प्रधान विश्व रचिरा था। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಭಾವ ಪ್ರಧಾನ್ ವಿಶ್ವ ರಚಿರಾಕ ಅಂದರೆ ನಮ್ಮ ಭಾವನೆನೇ ವಿಷಯ ಮುಂದೆ ಇಡಬೇಕಾಗುತ್ತೆ. ಭಾವನೆಯ ಆಧಾರದಿಂದನೇ ವಿಶ್ವದ ರಚನೆ ಮಾಡಲಾಗುತ್ತೆ. जो जस करे सो तस सफलता चाहता। ಯಾರು ಯಾವ ಥರ ಕರ್ಮವನ್ನು ಮಾಡ್ತಾರೋ ಅವ್ರು ಅದೇ ಥರ ಅದರ ಫಲವನ್ನು ಅನುಭವಿಸ್ತಾರೆ. भाव प्रधान मुख्य बात। ಅಂದರೆ ಯಾವುದೇ ಮಾತಾಗಿರಲಿ ಅದರಲ್ಲಿ ಭಾವನೆ ಪ್ರಧಾನ ಆಗಿದೆ. तो अंदर में भाव बैठा हुआ है क्या? ಮತ್ತು ಅವ್ರ ಮನಸ್ಸಿನಲ್ಲಿ ಒಳಗಡೆಯಿಂದ ಈ ಭಾವನೆ ಕೂತ್ಕೊಂಡಿದೆ. ಏನಂತ? क्या भाव बैठा हुआ है? हाँ, जो भी कर्म करते हैं उसके लिए करते हैं। ಅಂದರೆ ನಾವೇನೇ ಕರ್ಮವನ್ನು ಮಾಡ್ತೀವೋ ಅದು ಯಾರಿಗೋಸ್ಕರ ಮಾಡ್ತೀವಿ? ಮೇಲೆ ಕೈ ತೋರಿಸಿ ಹೇಳ್ತಾರೆ ಬಾಬಾ, ಅವ್ರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. कर्मेंद्रियों से जो भी कर्म किया सही कर्म किया। ಕರ್ಮೇಂದ್ರಿಯಗಳಿಂದ ನಾವೇನೇ ಕರ್ಮ ಮಾಡ್ತೀವೋ ಅದು ಸರಿಯಾಗಿರೋ ಕರ್ಮವನ್ನು ಮಾಡ್ತೀವಿ. ब्रह्मा बाबा की समझ में नहीं आता था। ಬ್ರಹ್ಮ ಬಾಬನ್ಗಂತೂ ಅರ್ಥನೇ ಆಗ್ತಾ ಇರಲಿಲ್ಲ. ब्रह्मा बाबा मुरली में इंटरफियर करके बोलते। ಬ್ರಹ್ಮ ಬಾಬಾ ಅಂತೂ ಮುರಳಿಯಲ್ಲೂ ಸಹ ಇಂಟರ್ಫಿಯರ್ ಮಾಡಿಬಿಟ್ಟು ಹೇಳ್ತಾ ಇದ್ರು. ऐसे ऐसे बच्चे थे जो मम्मा बाबा को ड्रिल कराते थे। ಈ ಥರ ಮಕ್ಕಳಿದ್ರು, ಅವ್ರ ಮಮ್ಮ ಬಾಬನ್ಗೂ ಸಹ ಡ್ರಿಲ್ ಮಾಡಿಸ್ತಾ ಇದ್ರು. टीचर बनकर के बैठते थे। ಟೀಚರ್ ಆಗ್ಬಿಟ್ಟು ಕುತ್ಕೊತಾ ಇದ್ರು. उनमें बाप प्रवेश करते थे। ಅವರಲ್ಲಿ ತಂದೆ ಪ್ರವೇಶ ಮಾಡ್ತಾ ಇದ್ರು. उनको कितना समझाया कि विकार में मत जाओ। ಅವ್ರಿಗೆ ಎಷ್ಟು ತಿಳಿಸಿದ್ರು ವಿಕಾರದಲ್ಲಿ ಹೋಗ್ಬೇಡಿ ಅಂತ. उन्होंने बात नहीं मानी। ಆದರೆ ಅವರಂತೂ ಮಾತೇ ಕೇಳಲಿಲ್ಲ. अब पदभ्रष्ट। ಮತ್ತೆ ಇವಾಗ ಪದವಿ ಭ್ರಷ್ಟ ಆಗೋಗ್ಬಿಟ್ಟಿದೆ. तो क्या जो मृत्यु को उस समय प्राप्त हुआ ಮತ್ತೇನು ಆ ಸಮಯದಲ್ಲಿ ಯಾರು ಆ ಮೃತ್ಯುವನ್ನು ಪಡ್ಕೊಂಡ್ರು, लास्ट जिसकी गुम कर दी गई ಯಾರ್ದು ಹೆಣನು ಸಹ ಕಳೆದ್ಬಿಟ್ರು. उसका भाव श्रेष्ठ था, निश्चय बुद्धि का था, ಅವ್ರ ಭಾವನೆ ಶ್ರೇಷ್ಠ ಆಗಿತ್ತ, ನಿಶ್ಚಯ ಬುದ್ಧಿಯ ಭಾವನೆ ಆಗಿತ್ತ, या नीचा भाव था? ಅಥವಾ ನಿಮ್ಮ ಕುಟಿಯ ಭಾವನೆ ಇತ್ತ ಅವರಲ್ಲಿ? निश्चय बुद्धि का भाव था। ನಿಶ್ಚಯ ಬುದ್ಧಿಯ ಭಾವನೆನೇ ಇತ್ತು. ये रिजल्ट आया। ಅದಕ್ಕೋಸ್ಕರ ಈ ರಿಸಲ್ಟ್ ಬರುತ್ತೆ. कि धोबी घाट की बात को लेकर के जो बवंडर सिद्ध हैदराबाद में पैदा हुआ था, ಅಂದರೆ ಆ ಧೋಬಿ ಘಾಟ್ ಅಂದರೆ ಬಟ್ಟೆ ಒಗೆಯೋ ಅಗಸನ ಕೆಲಸ ಏನು ನಡೀತಾ ಇತ್ತು, ಆ ಮಾತಿನಿಂದ ಸಿಂಧ್ ಹೈದರಾಬಾದ್ನಲ್ಲಿ ಏನೇ ಗಲಾಟೆ ಆರಂಭ ಆಗಿತ್ತು. उस समय ब्राह्मण परिवार के अंदर ओम मंडली में थरथल्ला आ गया। ಆ ಸಮಯದಲ್ಲಿ ಬ್ರಾಹ್ಮಣರ ಪರಿವಾರ ಏನಿದೆ ಓಂ ಮಂಡಲಿ, ಅದರಲ್ಲಿ ತುಂಬ ಜಾಸ್ತಿ ಗಲಾಟೆ ಆಗೋಯ್ತು. ಎಲ್ಲರೂ ಅಲ್ಲಾಡಕ್ಕೆ ಶುರು ಮಾಡಿಬಿಟ್ರು. और सबसे पहले ब्रह्मा बाबा छोड़ करके चुपचाप भाग गए। ಮತ್ತು ಎಲ್ಲರಿಗಿಂತ ಮುಂಚೆ ಬ್ರಹ್ಮ ಬಾಬಾ ಎಲ್ಲ ಬಿಟ್ಬಿಟ್ಟು ಸೈಲೆಂಟಾಗಿ ಓಡೋಗ್ಬಿಟ್ರು ಅಲ್ಲಿಂದ. कहाँ चले गए किसी को पता ही नहीं चला। ಎಲ್ಲೋಗ್ಬಿಟ್ರು ಇದಂತೂ ಯಾರಿಗೂ ಗೊತ್ತೇ ಆಗಲಿಲ್ಲ. तो बताओ, जिनको ब्रह्मा बाबा के ऊपर श्रद्धा थी, ಮತ್ತೆ ನೋಡಿ, ಯಾರಿಗೆ ಬ್ರಹ್ಮ ಬಾಬನ ಮೇಲೆ ಶ್ರದ್ಧಾ ಭಾವನೆ ಇತ್ತು, वो आत्माएं हिल जाएंगी या नहीं हिल जाएंगी? ಮತ್ತೆ ಅಂಥ ಆತ್ಮಗಳು ಅಲ್ಲಾಡ್ಬಿಡ್ತಾರೋ ಇಲ್ವೋ? ಅಲ್ಲಾಡ್ಬಿಡ್ತಾರೆ ಮತ್ತೆ ಅಂಥ ಆತ್ಮಗಳು.
परिवार में पिता का सबसे बड़ा सहयोगी कौन होता है? ಪರಿವಾರದಲ್ಲಿ ತಂದೆಗೆ ಎಲ್ಲರಿಗಿಂತ ಜಾಸ್ತಿ ಸಹಯೋಗಿ ಯಾರಾಗಿರ್ತಾರೆ? है माता। ತಾಯಿನೇ ಆಗಿರ್ತಾರೆ. और माता ही अगर धोखा दे जाए ಮತ್ತೆ ಒಂದು ವೇಳೆ ತಾಯಿನೇ ಮೋಸ ಮಾಡಿ ಹೋಗ್ಬಿಟ್ರೆ तो पिता और पिता के परिवार का क्या हाल होगा? ಮತ್ತೆ ತಂದೆದೇ ಆಗಲಿ ಅಥವಾ ತಂದೆ ಪರಿವಾರದ್ದೇ ಆಗಲಿ ಯಾವ ಥರ ಸ್ಥಿತಿ ಆಗೋಗ್ಬಿಡುತ್ತೆ? बेहाल होगा या अच्छा हाल होगा? ಮತ್ತೆ ಅವ್ರ ಸ್ಥಿತಿ ಯಾವ ಥರ ಆಗುತ್ತೆ? ಕೆಟ್ಟೋಗಿರೋ ಸ್ಥಿತಿ ಆಗಿರುತ್ತಾ ಒಳ್ಳೆ ಸ್ಥಿತಿ ಆಗಿರುತ್ತೆ? बेहाल हो जाता है। ಕೆಟ್ಟೋಗಿರುವಂಥ ಸ್ಥಿತಿ ಆಗೋಗ್ಬಿಡುತ್ತೆ. और मंडली सारी बिखर गई। ಒಮ್ಮಂಡಲಿ ಅಂತೂ ಪೂರ್ತಿನೇ ಹರಡ್ಕೊಂಡ್ಬಿಡುತ್ತೆ. 4-5 वर्ष के बाद नया संगठन खड़ा हुआ। 4-5 ವರ್ಷಗಳ ನಂತರದಲ್ಲಿ ಮತ್ತೆ ಹೊಸ ಸಂಘಟನೆ ತಯಾರಾಗುತ್ತೆ. इसके द्वारा ಮತ್ತೆ ಅದು ಯಾರ ಮುಖಾಂತರ ಆಗುತ್ತೆ? कौन मुखिया बना? ಮತ್ತೆ ಯಾರು ಹೆಡ್ ನಿಮಿತ್ತ ಆಗ್ತಾರೆ? ब्रह्मा। जो मुखिया बना उसने नाम रख दिया संगठन का, क्या? ಬ್ರಹ್ಮ ಬಾಬಾನೇ ನಿಮಿತ್ತ ಆಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ನಿಮಿತ್ತ ಆಗ್ತಾರೆ ಅವ್ರ ಹೆಸರನ್ನ ಇಟ್ಬಿಡ್ತಾರೆ ಬ್ರಹ್ಮ ಅಂತ. ब्रह्मा कुमारी ईश्वरी विश्वविद्यालय। ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಹೆಸರನ್ನ ಇಟ್ಬಿಡ್ತಾರೆ. ईश्वरीय क्यों? ಈಶ್ವರ್ಯ ಅಂತ ಯಾಕೆ ಇಡ್ತಾರೆ ಹೆಸರನ್ನ? ये ईश्वरीय विश्वविद्यालय नाम क्यों रख दिया? ಈ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೆಸರನ್ನ ಯಾಕೆ ಇಟ್ಬಿಟ್ರು? खुद को क्या समझा? ಅವರು ಸ್ವಯಂನ ಏನಂತ ತಿಳ್ಕೊಂಡ್ರು? है? मैं ही ईश्वर का साकार रूप हूँ। ನಾನೇ ಈಶ್ವರನ ಸಾಕಾರ ರೂಪ ಆಗಿದ್ದೀನಿ ಅಂತ ತಿಳ್ಕೊಂಡ್ರು. उनको साक्षात्कार हुआ था कृष्ण का। ಅವರಿಗಂತೂ ಸಾಕ್ಷಾತ್ಕಾರಗಳಾಗಿತ್ತು ಕೃಷ್ಣಂದು. मैं सतयुग में कृष्ण बच्चे के रूप में जन्म लेने वाला हूँ। ನಾನು ಸತ್ಯುಗದಲ್ಲಿ ಕೃಷ್ಣ ಮಗುವಿನ ರೂಪದಲ್ಲಿ ಜನ್ಮ ತಗೊಳ್ಳೋಂಥವನಾಗಿದ್ದೀನಿ. जिस कृष्ण का नाम शास्त्रों में दिया हुआ है, ಯಾವ ಕೃಷ್ಣನ ಹೆಸರನ್ನ ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ? क्या? गीता का भगवान। ಗೀತೆ ಭಗವಂತ ಅಂತ. वो मेरा पार्ट। ಅದು ನನ್ನ ಪಾತ್ರ ಆಗಿದೆ. मैं हूँ गीता का भगवान। ನಾನೇ ಆ ಗೀತೆ ಭಗವಂತ ಆಗಿದ್ದೀನಿ. तो देखो बाप को पहचाना नहीं, ಮತ್ತೆ ನೋಡಿ ತಂದೆಯನ್ನು ಗುರುತಿಸ್ಕೊಂಡೇ ಇಲ್ಲ. खुद ही भगवान बन के बैठ गए ಅವ್ರು ಸ್ವಯಂವೇ ಭಗವಂತ ಕುತ್ಕೊಂಡ್ಬಿಟ್ರು. और अपने कर्म को भी नहीं पहचाना ಮತ್ತೆ ಅವ್ರು ತಮ್ಮ ಕರ್ಮವನ್ನು ಸಹ ಗುರುತಿಸ್ಕೊಳ್ಳಿಲ್ಲ. कि जिस व्यक्ति ने हमारे साक्षात्कारों का क्लैरिफिकेशन दिया, ಯಾವ ವ್ಯಕ್ತಿ ನಮ್ಮ ಸಾಕ್ಷಾತ್ಕಾರಗಳ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರು उसी को हमने धोखा दे दिया। ನಾವು ಅವ್ರ ಜೊತೆನೆ ಮೋಸ ಮಾಡಿಬಿಟ್ವಿ ಅನ್ನೋ ಮಾತು ಅವ್ರ ಬುದ್ಧಿಯಲ್ಲಿ ಬರಲೇ ಇಲ್ಲ. साथ नहीं निभाया ಅವರಿಗೆ ಸಹಯೋಗ ಕೊಡಲಿಲ್ಲ, ನಿಭಾಯಿಸ್ಕೊಂಡು ಹೋಗಲಿಲ್ಲ ಅವ್ರ ಜೊತೆ. और सारा संगठन टूट गया। ಅವಾಗ ಎಲ್ಲ ಸಂಘಟನೆನೇ ಬಿದ್ದೋಗ್ಬಿಡ್ತು. फिर क्या किया? फिर सारे संगठन को चालाकी से अपनी मुट्ठी में कर लिया। ಮತ್ತೆ ಏನು ಮಾಡಿಬಿಟ್ರು? ಎಲ್ಲ ಸಂಘಟನೆಯನ್ನು ಚಾಲಾಕಿಯಿಂದ ಚತುರಾಯಿಯಿಂದ ತಮ್ಮ ಮಿಡಿಯಲ್ಲಿ ಇಟ್ಕೊಂಡ್ಬಿಟ್ರು ಎಲ್ಲ ಸಂಘಟನೆಯನ್ನು. और संस्था का नाम क्या रख दिया संगठन का? ಮತ್ತು ಆ ಸಂಘಟನೆದು ಆ ಸಂಸ್ಥೆದು ಹೆಸರನ್ನು ಏನಂತ ಇಟ್ಬಿಟ್ರು? ब्रह्मा कुमारी ईश्वरी विश्वविद्यालय। ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಹೆಸರನ್ನು ಇಟ್ಬಿಟ್ರು. तो शास्त्रों में नाम पड़ गया धृतराष्ट्र। ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಅವ್ರ ಹೆಸರೇ ಬಂದಿದೆ, ಏನಂತ? ಧೃತರಾಷ್ಟ್ರ ಅಂತ ಹೆಸರು ಬೀಳುತ್ತೆ. क्या? अलफ को अल्लाह मिला ಅಲ್ಲಫನ್ಗೆ ಅಲ್ಲ ಸಿಗ್ಬಿಟ್ರು. और बे को मिली ब्राह्मणों की दुनिया की बादशाही। ಮತ್ತೆ ಬೇಗ ಸಿಕ್ಬಿಡ್ತು ಬ್ರಾಹ್ಮಣರ ಪ್ರಪಂಚದ ಬಾದಶಾಹಿ. आई तार अल्लाह की और हुआ रेल का राही। ಅಂದರೆ ಅಲ್ಲಾಹನಿಂದ ಮೆಸೇಜ್ ಬಂತು, ಮತ್ತು ತಕ್ಷಣ ಅವರು ರೈಲಿನ ಯಾತ್ರಿಗಳಾಗ್ಬಿಟ್ರು. कौन राही हुआ? ಯಾರಾಗ್ಬಿಟ್ರು ಯಾತ್ರಿ? ರೈಲಲ್ಲಿ ಹೋಗುವಂಥ ಯಾತ್ರಿ. कौन रेल का राही हुआ है? ಯಾರಾಗ್ಬಿಟ್ರು? ಕೇಳ್ತಾ ಇದ್ದಾರೆ ಬಾಬಾ, ರೈಲಲ್ಲಿ ಹೋಗುವಂಥ ಯಾತ್ರಿ ಯಾರಾದರು? ब्रह्मा रेल का राही हुआ। ಯಾರು ಅಂದರು? ಬ್ರಹ್ಮ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ಬ್ರಹ್ಮ ಬಾಬಾ ಆದ್ರ ಹೋಗುವಂಥವ್ರು. है प्रजापिता वाली आत्मा
सब संकल्पों का राही हो गया। ಬ್ರಹ್ಮ ಪ್ರಜಾಪಿತ ಬ್ರಹ್ಮ ಯಾರಿದ್ದಾರೆ ಅವರ ಆತ್ಮ ಆದರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವರು ಸತ್ಸಂಕಲ್ಪಗಳ ಯಾತ್ರಿ ಆಗೋಗ್ಬಿಟ್ರು. उसने तो किसी को उस समय धोखा ही नहीं दिया ಅವರಂತೂ ಆ ಸಮಯದಲ್ಲಿ ಯಾರ ಜೊತೆನೂ ಮೋಸನೇ ಮಾಡಲಿಲ್ಲ. जब संगठन बना था। ಯಾವಾಗ ಸಂಘಟನೆ ತಯಾರಾಗಿತ್ತು, सारे ब्राह्मण परिवार की दुनिया की बागडोर किसके हाथ में आ गई? ಇಡೀ ಬ್ರಾಹ್ಮಣರ ಪ್ರಪಂಚದ ಹಿಡಿತ ಏನಿದೆ, ಕಂಟ್ರೋಲಿಂಗ್, ಅದೆಲ್ಲ ಯಾರ ಕೈಯಲ್ಲಿ ಬಂದ್ಬಿಡ್ತು? तो दुनिया की बागडोर हाथ में आई ಮತ್ತೆ ಪ್ರಪಂಚದ ಕಂಟ್ರೋಲಿಂಗ್ ಎಲ್ಲ ಕೈಯಲ್ಲಿ ಬಂದ್ಬಿಡ್ತಾ, या स्वर्ग की बागडोर हाथ में आई ಅಥವಾ ಸ್ವರ್ಗದ ಕಂಟ್ರೋಲಿಂಗ್ ಕೈಯಲ್ಲಿ ಬಂದ್ಬಿಡುತ್ತಾ? है? दुनिया की बागडोर हाथ में आ गई। ಪ್ರಪಂಚದ ಕಂಟ್ರೋಲಿಂಗ್ ಏನಿದೆ ಅದೇ ಕೈಯಲ್ಲಿ ಬಂದ್ಬಿಡುತ್ತೆ. दुनिया की धन संपत्ति का, दुनिया की जो पुरुषार्थी आत्माओं की, ब्राह्मण आत्माओं का संगठन की, ಪ್ರಪಂಚದ ಧನ ಸಂಪತ್ತಿ ಏನಿದೆ ಅಥವಾ ಪ್ರಪಂಚದಲ್ಲಿರುವ ಬ್ರಾಹ್ಮಣ ಆತ್ಮಗಳು ಯಾರೇ ಇದ್ದಾರೆ, ಆ ಬ್ರಾಹ್ಮಣ ಆತ್ಮಗಳ ಕಂಟ್ರೋಲಿಂಗ್ ಏನಿದೆ, सारी संगठन शक्ति का राज्य लेकर के बैठे ಇಡೀ ಸಂಘಟನೆ ಶಕ್ತಿ ಏನಿದೆ ಆ ಸಂಘಟನೆಯ ಶಕ್ತಿಯ ಕಂಟ್ರೋಲಿಂಗನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. इसलिए शास्त्रों में नाम पड़ा धृतराष्ट्र। ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಿ ಅವ್ರ ಹೆಸರೇ ಬಂದಿದೆ ಧೃತರಾಷ್ಟ್ರ ಅಂತ. कब नाम पड़ा? ಯಾವಾಗ ಹೆಸರು ಬೀಳುತ್ತೆ ಅವ್ರದ್ದು? जब पांडवों का बाप कौन था? ಯಾವಾಗ ಪಾಂಡವರ ತಂದೆ, ಯಾರಾಗಿದ್ರು ಪಾಂಡವರ ತಂದೆ? क्या नाम था? पांडु। ಏನಾಗಿತ್ತು ಅವ್ರ ಹೆಸರು? ಪಾಂಡು ಅಂತ. वो पांडवों का बाप शरीर छोड़ गया। ಆ ಪಾಂಡವರ ತಂದೆ ಯಾವಾಗ ಶರೀರ ಬಿಟ್ಬಿಡ್ತಾರೆ, तो करना क्या चाहिए था? ಮತ್ತೆ ಏನು ಮಾಡಬೇಕಿತ್ತು ಆವಾಗ? है? पंडा बाप के जो असली बच्चे थे, ಪಂಡ ತಂದೆ ನಿಜವಾದ ಮಕ್ಕಳೇ ಯಾರಿದ್ರು? सूर्यवंशी बच्चे, ಯಾರು? ಸೂರ್ಯವಂಶಿ ಮಕ್ಕಳಾಗಿದ್ರು. जो बताया है, मिसाल दिया। ಅವರಿಗೋಸ್ಕರ ಹೇಳಿದ್ದಾರೆ ಮುರಳಿಯಲ್ಲಿ, ಉದಾಹರಣೆನೂ ಸಹ ಕೊಟ್ಟಿದ್ದಾರೆ. कलकत्ते का, ಕಲ್ಕತ್ತೆದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. कि कलकत्ते में 4 घोड़ों की गाड़ी चलाते थे। ಕಲ್ಕತ್ತಾದಲ್ಲಿ 4 ಕುದುರೆಯ ಗಾಡಿ ನಡೆಸ್ತಾ ಇದ್ರು. वो 4 घोड़ों की गाड़ी भगवत गीता के मुखपृष्ठ पर दिखाई जाती है। ಆ 4 ಕುದುರೆಯ ಗಾಡಿಯನ್ನು ಭಗವದ್ಗೀತೆ ಮುಖ್ಯ ಪೇಜಿನ ಮೇಲೆ ತೋರಿಸಲಾಗುತ್ತೆ. वो कौन से मन बुद्धि रूपी आत्मा रूपी 4 घोड़े हुए? ಅವ್ರ 4 ಮನ್ಬುದ್ಧಿ ರೂಪಿ ಕುದುರೆ ಯಾರಾಗಿದ್ದಾರೆ? है जिन 4 घोड़ों के रथ पर सवारी वो करता है। ಆ 4 ಕುದುರೆಗಳ ರಥದ ಮೇಲೆ ಸವಾರಿಯನ್ನ ಮೇಲಿರೋನು ಯಾರಿದ್ದಾನೆ ಅವನು ಮಾಡ್ತಾನೆ. और 4 धर्म की स्थापना करता है। ಮತ್ತೆ 4 ಧರ್ಮದ ಸ್ಥಾಪನೆಯನ್ನ ಮಾಡ್ತಾರೆ. 4 बीज रूप आत्माओं के द्वारा 4 ಬೀಜ ರೂಪ ಆತ್ಮಗಳ ಮುಖಾಂತರ 4 ಧರ್ಮದ ಸ್ಥಾಪನೆಯನ್ನ ಮಾಡ್ತಾರೆ. क्या नाम? सनातन, सनंदन, सनत। ಏನಂತ ಹೆಸರು ಕೊಟ್ಟಿದ್ದಾರೆ? ಸನಾತನ್, ಸನಂದನ್, ಸನತ್ ಕುಮಾರ್. और रामायण में उनको नाम दिया है राम, भरत, लक्ष्मण और शत्रुघ्न। ಮತ್ತೆ ರಾಮಾಯಣದಲ್ಲಿ ಅವರಿಗೆ ಹೆಸರನ್ನ ಕೊಟ್ಟಿದ್ದಾರೆ ಏನಂತ? ರಾಮ್, ಲಕ್ಷ್ಮಣ್, ಭರತ್, ಶತ್ರುಘ್ನ ಅಂತ ಹೆಸರು ಕೊಟ್ಟಿದ್ದಾರೆ. तो देखो यज्ञ की आदि की बातें हैं। ಮತ್ತೆ ನೋಡಿ, ಇದೆಲ್ಲ ಯಜ್ಞದ ಆದಿಯ ಮಾತಾಗಿದೆ. उन बच्चों को बुलाई दिया और बागडोर अपने हाथ में ले ली। ಆ ಮಕ್ಕಳನ್ನ ಮರ್ತು ಬಿಟ್ರು, ಮತ್ತೆ ಎಲ್ಲ ಕಂಟ್ರೋಲಿಂಗ್ ಏನಿದೆ ಅದು ತಮ್ಮ ಕೈಯಲ್ಲಿ ತಗೊಂಡ್ಬಿಟ್ರು. नहीं तो
परिवार में ऐसा होता है ಇಲ್ದಿದ್ರೆ ಪರಿವಾರದಲ್ಲಿ ಈ ಥರ ಆಗುತ್ತಾ? कि पिता जाता है तो पिता का बड़ा भाई ताऊ जिसे कहा जाता है, ಮತ್ತು ತಂದೆ ಯಾವಾಗ ಹೋಗ್ತಾರೆ ಆವಾಗ ತಂದೆಗೆ ದೊಡ್ಡಣ್ಣ ಯಾರು ಇರ್ತಾರೆ ಅವ್ರೇನು ಮಾಡ್ತಾರೆ? वो परिवार को संभालता है या नहीं संभालता है? ಅವರು ಪರಿವಾರವನ್ನು ಸಂಭಾಲನೆ ಮಾಡ್ತಾರೋ ಇಲ್ವೋ? संभालना चाहिए या नहीं संभालना चाहिए? ಮತ್ತು ಅವರಿಗೆ ಸಂಭಾಲನೆಯನ್ನು ಮಾಡಬೇಕಾಗಿದೆನೋ ಇಲ್ವೋ? तो त्रिमूर्ति में ब्रह्मवाक्य के आधार पर ये साबित होता है ಮತ್ತು ತ್ರಿಮೂರ್ತಿಯಲ್ಲಿ ಬ್ರಹ್ಮವಾಕ್ಯದ ಆಧಾರದ ಮೇಲೆ ಈ ಮಾತು ಸಿದ್ಧ ಆಗುತ್ತೆ कि ब्रह्मा है, तुम ब्रह्मा कुमार कुमारियों का बाप, ಬ್ರಹ್ಮ ಆಗಿದ್ದಾರೆ ನೀವು ಬ್ರಹ್ಮಕುಮಾರ್ ಕುಮಾರಿಯರ ತಂದೆ, चंद्रवंशियों का बाप ಚಂದ್ರವಂಶಿಗಳ ತಂದೆ, है तो सूर्यवंशियों का भी बाप, ಹಾಗಂತೂ ಸೂರ್ಯವಂಶಿಗಳಿಗೂ ಸಹ ಅವ್ರ ತಂದೆ ಆಗಿದ್ದಾರೆ. क्योंकि वो ही आत्माएं पूर्व जन्म की शरीर छोड़ करके बेसिक में ಯಾಕೆಂದರೆ ಪೂರ್ವಜನ್ಮದ ಅದೇ ಆತ್ಮಗಳು ಶರೀರವನ್ನು ಬಿಟ್ಬಿಟ್ಟು ಬೇಸಿಕ್ನಲ್ಲಿ आ जाती, ಬಂದ್ಬಿಡ್ತಾರೆ ब्रह्मा की रहबरी में. इसलिए ಬ್ರಹ್ಮನ ಪಾಲನೆಯಲ್ಲಿರ್ತಾರೆ. वो ब्रह्मा की रहबरी में रहने वाली आत्माएं ಅದಕ್ಕೋಸ್ಕರ ಆ ಬ್ರಹ್ಮನ ಪಾಲನೆಯಲ್ಲಿ ಇರುವಂಥ ಆತ್ಮಗಳು परिवार की मुखिया के रूप में होनी चाहिए या नहीं होनी चाहिए? ಅವರು ಪರಿವಾರದ ಹೆಡ್ನ ರೂಪದಲ್ಲಿ ಇರಬೇಕಾಗಿದೆನೋ ಇಲ್ವೋ? उनको बुला दिए, ಮತ್ತು ಅವ್ರನ್ನ ಮರ್ತೇ ಬಿಡ್ತಾರೆ. सत्ता अपने हाथ में ले ली ब्राह्मणों की, ಬ್ರಾಹ್ಮಣರ ಪರಿವಾರದ ಕಂಟ್ರೋಲಿಂಗ್ ಎಲ್ಲ ತಮ್ಮ ಕೈಯಲ್ಲೇ ತಗೊಂಡ್ಬಿಡ್ತಾರೆ. नया संगठन तैयार कर लिया, नई राजाई शुरू हो गई. ಹೊಸ ರಾಜಾಯಿ ಆರಂಭ ಆಗೋಯ್ತು, ಹೊಸ ಸಂಘಟನೆಯನ್ನು ತಯಾರು ಮಾಡ್ಕೊಂಡ್ಬಿಟ್ರು. जो पांडव पंडा के हाथ में राजाई थी, ಅಂದರೆ ಯಾರು ಪಂಡ ಇದ್ದಾರೆ ಪಾಂಡು ಇದ್ದಾರೆ ಅವ್ರ ಕೈಯಲ್ಲಿ ಏನು ರಾಜ ಇತ್ತು किसके हाथ में आ गई ಅದೆಲ್ಲ ಯಾರ ಕೈಯಲ್ಲಿ ಬಂದ್ಬಿಡ್ತು? है? जिसके हाथ में आ गई, जिसने हथियारी चालाकी से ಯಾರ ಕೈಯಲ್ಲಿ ಬಂದ್ಬಿಡ್ತು? ಯಾರು ತುಂಬ ಚಾಲಾಕಿಯಿಂದ ತಮ್ಮ ಕೈಯಲ್ಲೆಲ್ಲ ತಗೊಂಡ್ಬಿಟ್ರು. उसका नाम पड़ा धृतराष्ट्र. ಅವ್ರ ಹೆಸರೇ ಬಂತು ಧೃತರಾಷ್ಟ್ರ ಅಂತ. देखो जितने भी नाम है शास्त्रों में, ಮತ್ತೆ ನೋಡಿ ಶಾಸ್ತ್ರದಲ್ಲಿ ಎಷ್ಟೇ ಹೆಸರುಗಳಿದೆ वो सब काम के आधार पर. ಅದೆಲ್ಲ ಕರ್ಮದ ಆಧಾರದ ಮೇಲೇ ಹೆಸರು ಬರುತ್ತೆ. तो भारतवासी कौन हुए जिनको बाबा इंट्रोड्यूस कर रहे हैं? ಮತ್ತೆ ಭಾರತವಾಸಿಗಳು ಯಾರಾದರೂ ಯಾರಿಗೆ ಬಾಬಾ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? क्या तुम भारतवासी हो ना? ಏನಂತ ಹೇಳ್ತಾ ಇದ್ದಾರೆ? ನೀವು ಭಾರತವಾಸಿಗಳಾಗಿದ್ದೀರಾ ಅಲ್ವಾ? कोई पक्के हैं, कोई कच्चे हैं. ಕೆಲವರು ಪರಿಪಕ್ವ ಆಗಿದ್ದಾರೆ, ಕೆಲವರು ಅಪರಿಪಕ್ವ ಆಗಿದ್ದಾರೆ. हैं तो कम से कम 2500 वर्ष तक भारतवासी थे. ಹಾಗಂತೂ 2500 ವರ್ಷಗಳವರೆಗೂ ಅವ್ರು ಭಾರತವಾಸಿಗಳೇ ಆಗಿರ್ತಾರೆ. तो मन बुद्धि से वासी होने की बात है, ಮತ್ತೆ ಮನ್ಬುದ್ಧಿಯಿಂದ ವಾಸಿಗಳಾಗುವಂತ ಮಾತಾಗಿದೆನಾ? या देह से कंधे के ऊपर चढ़कर बैठने की बात है? ಅಥವಾ ದೇಹದಿಂದ ಹೆಗಲಿನ ಮೇಲೆ ಹತ್ತು ಕುತ್ಕೊಳ್ಳುವಂತ ಮಾತಾಗಿದೆನಾ? है? मन बुद्धि कहाँ धरी रहती है? ಮನ್ಬುದ್ಧಿ ಎಲ್ಲಿ ಇಟ್ಕೊಂಡಿರ್ತಾರೆ? वो मन बुद्धि चाहे सरेंडर्ड हैंड्स हो, ಆ ಮನ್ಬುದ್ಧಿ ಬಲೆ ಅವ್ರ ಸರೆಂಡರ್ ಹ್ಯಾಂಡ್ಸೇ ಆಗಿರಲಿ, चाहे नॉन सरेंडर्ड घर गृहस्थ में रहने वाले हो, ಅಥವಾ ನಾನ್ ಸರೆಂಡರ್ ಮನೆ ಮಟ್ಟದಲ್ಲಿ ಗೃಹಸ್ಥದಲ್ಲಿರುವಂಥವರೇ ಆಗಿರಲಿ, कोई की भी बुद्धि, कोई का भी मन ಯಾರದೇ ಬುದ್ಧಿ ಆಗಿರಲಿ, ಯಾರದೇ ಮನಸ್ಸೇ ಆಗಿರಲಿ, मनमना भव हो सकता है. ಮನ್ಮನಾಭವ ಆಗ್ಬೋದಾಗಿದೆ. मेरे मन में समा जा, ನನ್ನ ಮನಸ್ಸಿನಲ್ಲಿ ಸಮಾವೇಶನೆ ಮಾಡ್ಕೊಂಬಿಡಿ. इसके मन में, उसके मन में, या वो जिसमें आता है उसके मन में. ಯಾರ ಮನಸ್ಸಿನಲ್ಲಿ? ಮೇಲಿರೋನ್ ಮನಸ್ಸಿನಲ್ಲ, ಅಥವಾ ಅವನು ಯಾರಲ್ಲಿ ಪ್ರವೇಶ ಮಾಡ್ತಾ ಇರನೇ ಅವನ ಮನಸ್ಸಿನ ಮಾತಾಗಿದೆನಾ? है? ಯಾರೋ ಹೇಳ್ತಾ ಇದ್ದಾರೆ ಅವ್ರು ಯಾರಲ್ಲಿ ಬರ್ತಾರೋ ಅವ್ರ ಮನಸ್ಸಿನ ಮಾತು ಅಂತ. जिसमें आता है उसके मन में.
ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ಯಾರಲ್ಲಿ ಬರ್ತಾರೋ ಅವ್ರ ಮನಸ್ಸಿನಲ್ಲಿ ಸಮಾವೇಶನೆ ಆಗಬೇಕಾ? ये बात स्वीकार करेगी? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಬ್ರಹ್ಮ ಬಾಬಾ ಈ ಮಾತನ್ನು ಸ್ವೀಕಾರ ಮಾಡ್ಕೊತಾರ? ಇಲ್ಲ. तुम बच्चे ही हो जिनकी बुद्धि में ये बैठा है या बैठ सकता है. ನೀವು ಮಕ್ಕಳೇ ಆಗಿದ್ದೀರಾ, ನಿಮ್ಮ ಬುದ್ಧಿಯಲ್ಲೇ ಮಾತು ಕುತ್ಕೊಂಡಿದೆ ಅಥವಾ ಮುಂದೆನೂ ಕುತ್ಕೋಬೋದಾಗಿದೆ. क्या मन मना भव माने कौन सी आत्मा बोलती है मेरे मन में समा जा. ಏನಂತ ಮನ್ಮನ ಭವ ಅಂತ? ಮನ್ಮನ ಭವ ಅಂದರೆ ನನ್ನ ಮನಸ್ಸಿನಲ್ಲಿ ಸಮಾವೇಶನೆ ಮಾಡ್ಕೊಂಬಿಡಿ ನಿಮ್ಮ ಮನಸ್ಸನ್ನ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ? ಸಂಕಲ್ಪ ಅನೇಕ ಸಂಕಲ್ಪ. ನಿಮ್ಮ ಮನಸ್ಸಿನಲ್ಲಿ ಒಂದೇ ಸಂಕಲ್ಪ ಇದೆನಾ ಅಥವಾ ಅನೇಕ ಸಂಕಲ್ಪಗಳಿದೆನಾ? ಶಿವ ಜ್ಯೋತಿ ಬಿಂದು ಒಬ್ಬ ಶಿವ ಜ್ಯೋತಿರ್ಬಿಂದುನ ಬಿಟ್ಬಿಟ್ಟು ಬೇರೆ ಯಾರೂ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ಎಲ್ಲಿ ಸಮಾವೇಶನೆ ಆಗಬೇಕು? 500-700 ಕರೋड़ ಆತ್ಮ, 500-700 ಕೋಟಿ ಆತ್ಮಗಳು ಯಾರೇ ಇದ್ದಾರೆ, ಮನ್ಬುದ್ಧಿಯಿಂದ ಎಲ್ಲಿ ಸಮಾವೇಶನೆ ಆಗಬೇಕು? ಒಂದೇ ಸಂಕಲ್ಪದಲ್ಲೇ ಸಮಾವೇಶನೆ ಮಾಡ್ಕೋಬೇಕು. नहीं तो 500 करोड़ मनुष्य आत्माओं के अलग 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 संपर्क. ಇಲ್ಲಿದ್ರೆ 500-700 ಕೋಟಿ ಆತ್ಮಗಳು ಯಾರೇ ಇದ್ದಾರೆ, ಎಲ್ಲರದು ಬೇರೆ ಬೇರೆ ಸಂಪರ್ಕಗಳಿದೆ, ಸಂಬಂಧಗಳಿದೆ. ಸಂಕಲ್ಪ ನ ಮಿಲೆ ದೂಸರೆ ಸೆ. ಎಲ್ಲರದು ಬೇರೆ ಬೇರೆ ಸಂಕಲ್ಪಗಳಿದೆ. ಒಬ್ಬರು ಸಂಕಲ್ಪ ಸೇರೋದಿಲ್ಲ ಇನ್ನೊಬ್ಬರ ಜೊತೆಯಲ್ಲಿ. ಮತ್ತೆ ಅದರಿಂದ ವೈಬ್ರೇಷನ್ ಆಗುತ್ತಾ? ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. दुनिया के परिवर्तन का वाइब्रेशन तब बनेगा, ಪ್ರಪಂಚದ ಪರಿವರ್ತನೆ ವೈಬ್ರೇಷನ್ ಅವಾಗ ಆಗುತ್ತೆ. संपूर्ण तब बनेगा, ಅದು ಸಂಪೂರ್ಣನೇ ಅವಾಗ ಆಗುತ್ತೆ. जब जब सबके संकल्पों में एक ही आत्मा समाई हुई हो. ಯಾವಾಗ ಎಲ್ಲರ ಸಂಕಲ್ಪಗಳಲ್ಲಿ ಒಂದೇ ಆತ್ಮ ಸಮಾವೇಶನೆ ಆಗಿರ್ತಾರೆ. जो गायन है भारतवर्ष में, ಅದಕ್ಕೋಸ್ಕರ ಭಾರತ ವರ್ಷದಲ್ಲಿ ಗಾಯನೇನೂ ಸಹ ಇದೆ. ಏಕಲಿಂಗ ಭಗವಾನ್, ಏಕಲಿಂಗ ಭಗವಂತ ಅಂತ. तभी संसार का कल्याण होगा, ಅವಾಗೆ ಪ್ರಪಂಚದ ಕಲ್ಯಾಣ ಆಗುತ್ತೆ. तभी सारा संसार ವಸುದೈವ ಕುಟುಂಬಕಂ ಕಹಾ ಜಾಯೇಗಾ. ಅವಾಗೆ ಇಡೀ ಪ್ರಪಂಚ ವಸುದೈವ ಕುಟುಂಬಕಂ ಆಗೋಗುತ್ತೆ. ಸಾರಿ ವಸುಧಾ ಏಕ್ ಕುಟುಂಬ ಬನ್ ಜಾಯೆ. ಇಡೀ ವಸುಧ ಏನಿದೆ, ಇಡೀ ಪ್ರಪಂಚ ಅದು ಒಂದೇ ಕುಟುಂಬ ಆಗೋಗ್ಬಿಡುತ್ತೆ. ಏಕ್ ಬಾಪ್ ಕಿ ಸಂತಾನ, ಒಬ್ಬ ತಂದೆ ಮಕ್ಕಳು ಆಗೋಗ್ತಾರೆ ಎಲ್ಲರೂ. ಪ್ರಾಕ್ಟಿಕಲ್ ಮೇ ಯಾ ಹವಾ ಮೇ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರಾಕ್ಟಿಕಲ್ನಲ್ಲಿ ಆಗ್ತಾರಾ ಅಥವಾ ಗಾಳಿಯಲ್ಲಿ ಆಗ್ತಾರಾ? ಪ್ರಾಕ್ಟಿಕಲ್ನಲ್ಲೇ ಆಗ್ತಾರೆ. ಪ್ರಾಕ್ಟಿಕಲ್ ಅಂದ್ರೇ ಶರೀರದ ಜೊತೆಯಲ್ಲಿ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ಕೇಳೋದಂತೂ ಕೇಳ್ತಾರೆ. ಬ್ರಹ್ಮ ಮಹಾವಾಕ್ಯ ಏನನ್ನು ಕೇಳ್ತಾರೆ? ಬ್ರಹ್ಮ ಮಹಾವಾಕ್ಯಗಳನ್ನು ಕೇಳ್ತಾರೆ. ಭಾರತವಾಸಿ ಹೋ, ಏನಂತ? ನೀವು ಮಕ್ಕಳು ಭಾರತವಾಸಿಗಳಾಗಿದ್ದೀರಾ. ऐसी भावना अंदर आती है. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಥರ ಭಾವನೆ ಒಳಗಡೆ ಮನಸ್ಸಿನಲ್ಲಿ ಬರುತ್ತಾ? कि जड़ जमीन के वासी हो, ಅಥವಾ ಜಡಭೂಮಿಯ ವಾಸಿಗಳಾಗಿದ್ದೀರಾ? कहाँ के वासी? ಎಲ್ಲಿಯ ವಾಸಿಗಳಾಗಿದ್ದೀರಾ? भारतवासी. ಭಾರತವಾಸಿಗಳಾಗಿದ್ದೀರಾ. तो भारत क्या है इस समय? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ಈ ಸಮಯದಲ್ಲಿ ಭಾರತ ಏನಾಗಿದೆ? दरवाजे दरवाजे पर डोलने वाला भिखमंगा भारत है. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಗ್ಲು ಬಾಗ್ಲಲ್ಲಿ ಹೋಗ್ಬಿಟ್ಟು ಭಿಕ್ಷೆಯನ್ನು ಬೇಡಿ ಅಲ್ದಾಡುವಂತ ಭಿಕ್ಷುಕ ಆಗಿದ್ದಾನ ಭಾರತ ಈ ಸಮಯದಲ್ಲಿ. या सालिम भारत है, ಅಥವಾ ಸಾಲಿಮ್ ಆಗಿದ್ದಾರ? भिखमंगा भारत. ಈ ಸಮಯದಲ್ಲಿ ಭಿಕ್ಷುಕ ಆಗಿದ್ದಾರೆ ಭಾರತ.
भीख मांगने वाला है। ಅಂದರೆ ಇವಾಗ ಭಿಕ್ಷೆಯನ್ನು ಬೇಡುವಂಥವ್ರಾಗಿದ್ದಾರೆ. क्या गाते भी हैं क्या? ಗಾಯನೆನೂ ಸಹ ಮಾಡ್ತಾರೆ. ಏನಂತ ಗಾಯನೆ ಮಾಡ್ತಾರೆ? क्या गाते हैं? बर्दे जोली ये भी गाते हैं। ಏನಂತ ಗಾಯನೆ ಮಾಡ್ತಾರೆ? ನಮ್ಮ ಜೋಳಿಗೆಯನ್ನು ತುಂಬಿಡಿ, ಜೋಳಿಗೆಯನ್ನು ತುಂಬಿಡಿ ಅಂತ ಹಾಡನ್ನು ಹಾಡ್ತಾರೆ. और फिर क्या गाते हैं? तेरे द्वार खड़ा भगवान, क्या गाते हैं? ಮತ್ತೇನು ಹಾಡ್ತಾರೆ? ನಿಮ್ಮ ಬಾಗಿಲಲ್ಲಿ ನಿಂತಿದ್ದಾನೆ ಭಗವಂತ. तेरे द्वार खड़ा भगवान, भगत भर दे रे झोली। ಭಕ್ತರೇ ನೀವು ಜೋಳಿಗೆಯನ್ನು ತುಂಬಿಡಿ, ನಿಮ್ಮ ಬಾಗಿಲಲ್ಲಿ ಭಗವಂತ ನಿಂತಿದ್ದಾನೆ ಅಂತ ಹಾಡುಗಳನ್ನು ಹಾಡ್ತಾರೆ. कौन गाते हैं? दुनियावी भक्त लोग गाते हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಹಾಡನ್ನು ಯಾರು ಹಾಡ್ತಾರೆ? ಪ್ರಪಂಚದಲ್ಲಿರೋ ಭಕ್ತರು ಯಾರಿದ್ದಾರೆ ಅವ್ರು ಹಾಡನ್ನು ಹಾಡ್ತಾರಾ? संगम युग के भगवान के अंदर के भाव गाते हैं, ಅಥವಾ ಸಂಗಮ ಯುಗದಲ್ಲಿ ಭಗವಂತನ ಮನಸ್ಸಿನಲ್ಲಿ ಏನು ಭಾವನೆಗಳಿದೆ ಆ ಭಾವನೆ ಹಾಡು ಹಾಡುತ್ತಾ? या यहाँ कोई भक्त बैठे हैं? ಅಥವಾ ಇಲ್ಲಿ ಯಾರಾದರೂ ಭಕ್ತರು ಕೂತ್ಕೊಂಡಿದ್ದಾರಾ? ओम ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2386, ಚಂದ್ರಪುರ್ ಮಹಾರಾಷ್ಟ್ರ. ಮುರಳಿ ತಾರೀಕಾಗಿತ್ತು 10/11/1966. ನುಡಿಸಿರುವಂಥ ತಾರೀಖು 13/9/2017. ಓಂ ಶಾಂತಿ.